ನಮಸ್ಕಾರ. ಮಲ್ಚಿಂಗ್ ಶೀಟ್ ಮೇಲೆ ಹೋಲ್ಸ್ ಮಾಡೋದು ಅಂದ್ರೆ ಅದೆಷ್ಟು ತಲೆನೋವಿನ ಕೆಲಸ ಅಲ್ವಾ? ಆದ್ರೆ ಅದಕ್ಕೊಂದು ಸಖತ್ ಸಿಂಪಲ್ ಸೊಲ್ಯೂಷನ್ ಇದೆ. ಬನ್ನಿ ಇವತ್ತಿನ ಈ ಚರ್ಚೆಯಲ್ಲಿ ಅದರ ಬಗ್ಗೆ ಪೂರ್ತಿಯಾಗಿ ಬೆಳೆದುಕೊಳ್ಳೋಣ. ಅಲ್ವಾ, ಗಂಟೆಗಟ್ಲೆ ಬಗ್ಗಿ ಕೆಲಸ ಮಾಡಿದ್ರೂ ಆ ಹೋಲ್ಸ್ಗಳು ಒಂದೇ ಅಳತೆಯಲ್ಲಿ ಬರಲ್ಲ. ಒಂದು ದೊಡ್ಡದು, ಒಂದು ಚಿಕ್ಕದು. ಇದರಿಂದ ಗಿಡಗಳ ಬೆಳವಣಿಗೆ ಮೇಲೆ ಕೂಡ ಎಫೆಕ್ಟ್ ಆಗುತ್ತೆ. ಎಷ್ಟೋ ಜನ ರೈತರು ಈ ಸಮಸ್ಯೆಗೆ ಒಂದು ಒಳ್ಳೆ ಪರಿಹಾರ ಸಿಕ್ಕಿದ್ರೆ ಸಾಕು ಅಂತ ಹುಡುಕ್ತಾ ಇರ್ತಾರೆ. ಆದ್ರೆ ಇನ್ಮುಂದೆ ಆ ಚಿಂತೆ ಬೇಡವೇ ಬೇಡ. ಯಾಕಂದ್ರೆ ರೈತರ ಸಮಯ, ಶ್ರಮ ಎರಡನ್ನೂ ಉಳಿಸೋಕೆ ಒಂದು ಅದ್ಭುತವಾದ ನಮ್ಮದೇ ಮಣ್ಣಿನ ಅಂದ್ರೆ ಒಂದು ಪಕ್ಕಾ ದೇಶಿ ಜುಗಾಡಿದೆ. ಹಾಗಾದ್ರೆ ಏನದು ಅದ್ಭುತ ಪರಿಹಾರ ಅಂತ ನೋಡೋಣ ಬನ್ನಿ. ಅದು ಬೇರೇನೂ ಅಲ್ಲ, ಈ ಕೆಲಸಕ್ಕಾಗಿಯೇ ಸ್ಪೆಷಲ್ ಆಗಿ ಡಿಸೈನ್ ಮಾಡಿರೋ ಈ ಸಿಂಪಲ್ ಆದ ಬಿಸಿ ಮಾಡಬಹುದಾದ ಕಬ್ಬಿಣದ ಟೂಲ್. ನೋಡಿ, ಇದರ ಡಿಸೈನ್ ಎಷ್ಟು ಸರಳವಾಗಿದೆ ಅಲ್ವಾ? ಪಕ್ಕ ಕಬ್ಬಿಣದಿಂದ ಮಾಡಿರೋದು, ಅಂದ್ರೆ ತುಂಬಾ ಗಟ್ಟಿಮುಟ್ಟಾಗಿದೆ. ಇದಕ್ಕೆ ಫ್ಯೂಯಲ್ ಆಗಿ ಇದ್ದಿಲು ಅಥವಾ ಸಣ್ಣಪುಟ್ಟ ಕಟ್ಟಿಗೆ ತುಂಡುಗಳನ್ನ ಬಳಸಿ ಕೆಳಭಾಗವನ್ನ ಸುಲಭವಾಗಿ ಬಿಸಿ ಮಾಡಬಹುದು. ಮುಖ್ಯವಾಗಿ ಇದರ ಡಿಸೈನ್ ಮಾಡಿರೋದೇ ವೇಗವಾಗಿ ಮತ್ತೆ ಪರ್ಫೆಕ್ಟ್ ಆಗಿ ಕೆಲಸ ಮಾಡ್ಲಿ ಅಂತ. ಸರಿ, ಇದನ್ನ ಬಳಸೋದು ಹೇಗೆ? ಏನಾದ್ರೂ ಕಷ್ಟ ಇದೆಯಾ? ಖಂಡಿತ ಇಲ್ಲ. ಜಸ್ಟ್ 3 ಸಿಂಪಲ್ ಸ್ಟೆಪ್ಸ್. ಇದರಲ್ಲಿ ಯಾರು ಬೇಕಾದ್ರೂ ಎಕ್ಸ್ಪರ್ಟ್ ಆಗ್ಬೋದು. ಓಕೆ, ಫಸ್ಟ್ ಸ್ಟೆಪ್, ಈ ಟೂಲ್ ಒಳಗೆ ಇದ್ದಿಲು ಅಥವಾ ಚಿಕ್ಕ ಕಟ್ಟಿಗೆ ತುಂಡುಗಳನ್ನ ಹಾಕಿ. ಎರಡನೇ ಸ್ಟೆಪ್, ಅದಕ್ಕೆ ಬೆಂಕಿ ಹಚ್ಚಿ ಅದರ ಕೆಳಭಾಗ ಕೆಂಪಗೆ ಆಗುವವರೆಗೂ ಕಾಯಬೇಕು. ಇನ್ನು ಫೈನಲ್ ಸ್ಟೆಪ್, ಆ ಬಿಸಿಯಾದ ಟೂಲನ್ನ ಮಲ್ಚಿಂಗ್ ಶೀಟ್ ಮೇಲೆ ಇಟ್ಟು ಒಂದೇ ಒಂದು ಪ್ರೆಸ್ ಅಷ್ಟೇ. ನೋಡಿ, ಕ್ಷಣದಲ್ಲಿ ಪರ್ಫೆಕ್ಟ್ ಆದ ಹೋಲ್ ರೆಡಿ. ನೋಡಿದ್ರಲ್ಲ ರಿಸಲ್ಟ್ ಎಷ್ಟೊಂದು ಅದ್ಭುತವಾಗಿದೆ ಅಂತ? ಪ್ರತಿಯೊಂದು ಹೋಲ್ ಕೂಡ ಅಚ್ಚುಕಟ್ಟಾಗಿ ಒಂದೇ ಸೈಜ್ನಲ್ಲಿ ಬಂದಿದೆ. ಕೈಯಿಂದ ಮಾಡದೆ ಈ ಥರ ಪರ್ಫೆಕ್ಷನ್ ತರೋಕೆ ಆಗುತ್ತಾ? ಸಾಧ್ಯವೇ ಇಲ್ಲ. ಟೈಮ್ ಕೂಡ ಸೇವ್ ಆಗುತ್ತೆ, ಕೆಲ್ಸನೂ ನೀಟಾಗುತ್ತೆ. ಆದ್ರೆ ಕಥೆ ಇಲ್ಲಿಗೆ ಮುಗ್ದಿಲ್ಲ. ಈ ಟೂಲ್ನ ಇನ್ನಷ್ಟು ಸ್ಪೆಷಲ್ ಮಾಡೋಕೆ ಒಂದು ಸೀಕ್ರೆಟ್ ಇದೆ. ಅದೇ ಈ ಗೈಡ್ ರಾಡ್. ಹಾಗಾದ್ರೆ ಏನಿದು ಗೈಡ್ ರಾಡ್? ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ ಬನ್ನಿ. ಸೊ ಈ ಗೈಡ್ ರಾಡ್ ಅಂದ್ರೆ ಏನು? ಇದು ಟೂಲ್ಗೆ ಅಟ್ಯಾಚ್ ಮಾಡಿರೋ ಒಂದು ಮೆಷರಿಂಗ್ ರಾಡ್ ಅಷ್ಟೇ. ಇದ್ರ ಮೇಲೆ ಬೇಕಾದ ಅಂತರವನ್ನ ಅಂದ್ರೆ 1 ಅಡಿ ಬೇಕಾ 2 ಅಡಿ ಬೇಕಾ ಅಂತ ಸೆಟ್ ಮಾಡ್ಕೋಬಹುದು. ಈಗ ನೋಡಿ, ಫಸ್ಟ್ ಒಂದು ಹೋಲ್ ಮಾಡಿದ್ಮೇಲೆ ಈ ಗೈಡ್ ರಾಡ್ನ ತುದಿಯನ್ನ ಆ ಹೋಲ್ನಲ್ಲಿಟ್ಟು ನೆಕ್ಸ್ಟ್ ಹೋಲ್ ಮಾಡಬೇಕು. ಆಗೇನಾಗತ್ತೆ ಅಂದ್ರೆ ಪ್ರತಿ ಗಿಡದ ನಡುವೆ ಕರೆಕ್ಟಾಗಿ ಒಂದೇ ಅಂತರ ಇರುತ್ತೆ. ಇದರಿಂದ ಸಸಿಗಳನ್ನ ನೆಡೋದು ಎಷ್ಟು ಸುಲಭ, ಎಷ್ಟು ಸಿಸ್ಟಮ್ಯಾಟಿಕ್ ಆಗತ್ತೆ ಅಲ್ವಾ? ಈಗ ಒಂದು ಕಂಪ್ಯಾರಿಸನ್ ಮಾಡೋಣ. ಅಂದ್ರೆ ಹಳೇ ಪದ್ಧತಿಗೂ ಈ ಹೊಸ ಟೂಲ್ ಬಳಸೋದಕ್ಕೂ ಇರೋ ವ್ಯತ್ಯಾಸಗಳನ್ನ ನೋಡೋಣ. ಯಾವುದು ಬೆಸ್ಟ್ ಅನ್ನೋದ್ರಲ್ಲಿ ಯಾವುದೇ ಡೌಟೇ ಇರೋದಿಲ್ಲ. ಮೊದಲು ಸ್ಪೀಡ್. ಕೈಯಿಂದ ಮಾಡೋದು ಆಮೆನಡಿಗೆ ಆದ್ರೆ ಈ ಟೂಲ್ ಚಿರತೆಯ ಓಟ ಇದ್ದ ಹಾಗೆ. ಇನ್ನು ಗಿಡಗಳ ನಡುವಿನ ಅಂತರ. ಕೈಯಿಂದ ಮಾಡಿದ್ರೆ ಒಂದಕ್ಕೊಂದು ಹೆಚ್ಚು ಕಮ್ಮಿ ಆಗೇ ಆಗತ್ತೆ. ಆದ್ರೆ ಈ ಟೂಲ್ ಇದ್ರೆ ಪ್ರತಿ ಹೋಲ್ ಮಧ್ಯೆ ಮಿಲಿಮೀಟರ್ ಕೂಡ ವ್ಯತ್ಯಾಸ ಆಗಲ್ಲ. ಅಷ್ಟು ಪರ್ಫೆಕ್ಟ್ ಆಗಿರತ್ತೆ. ಕೊನೆಗೆ ಹೋಲ್ನ ಕ್ವಾಲಿಟಿ. ಕೈಯಿಂದ ಮಾಡಿದ್ರೆ ಅಸಮವಾಗಿರುತ್ತೆ, ಆದ್ರೆ ಈ ಟೂಲ್ನಿಂದ ಮಾಡಿದ್ರೆ ಯಾರೋ ಎಕ್ಸ್ಪರ್ಟ್ ಮಾಡಿದ ಹಾಗೆ ನೀಟ್ ಅಂಡ್ ಕ್ಲೀನ್ ಆಗಿರುತ್ತೆ. ಬರೋಬ್ಬರಿ 10 ಪಟ್ಟು ಹೆಚ್ಚು ವೇಗ. ಅಬ್ಬಾ! ಅಂದ್ರೆ ಕೈಯಿಂದ ಪೂರ್ತಿ 1 ದಿನ ಮಾಡೋ ಕೆಲ್ಸವನ್ನ ಈ ಟೂಲ್ ಇದ್ರೆ ಕೇವಲ 1-2 ಗಂಟೆಯಲ್ಲಿ ಮುಗಿಸ್ಬಿಡ್ಬೋದು. ಎಂಥ ದೊಡ್ಡ ಉಳಿತಾಯ ಅಲ್ವಾ? ಸಮಯನೂ ಉಳಿಯುತ್ತೆ, ಶ್ರಮನೂ ಉಳಿಯುತ್ತೆ. ಓಕೆ, ಇದೆಲ್ಲ ಕೇಳೋಕೆ ತುಂಬಾ ಚೆನ್ನಾಗಿದೆ. ಆದ್ರೆ ಒಬ್ಬ ರೈತನ ದೈನಂದಿನ ಕೆಲಸದಲ್ಲಿ ಇದು ನಿಜವಾಗಿಯೂ ಎಷ್ಟು ಮುಖ್ಯ? ಇದರ ಮಹತ್ವ ಏನು? ಬನ್ನಿ ಅದನ್ನು ನೋಡೋಣ. ನೋಡಿ, ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಒಂದು ಸಿಂಪಲ್ ಟೂಲ್ ಸಮಯ ಮತ್ತೆ ಶ್ರಮ ಎರಡನ್ನೂ ಉಳಿಸುತ್ತೆ. ಗಿಡಗಳು ಚೆನ್ನಾಗಿ ಬೆಳೆಯೋಕೆ ಬೇಕಾದ ಪರ್ಫೆಕ್ಟ್ ಅಂತರವನ್ನ ಕೊಡುತ್ತೆ. ಕಡಿಮೆ ಖರ್ಚಿನಲ್ಲಿ ಪ್ರೊಫೆಷನಲ್ ರಿಸಲ್ಟ್ ಸಿಗುತ್ತೆ. ನಿಜ ಹೇಳ್ಬೇಕಂದ್ರೆ ಇದೊಂದು ಚಿಕ್ಕ ಹೂಡಿಕೆ, ಆದ್ರೆ ಇದರಿಂದ ಸಿಗೋ ಲಾಭ ಮಾತ್ರ ತುಂಬಾನೇ ದೊಡ್ಡದು. ಹಾಗಾದ್ರೆ ಯೋಚನೆ ಮಾಡಿ ನೋಡಿ, ಈ ರೀತಿಯ ಒಂದು ಸರಳ ತಂತ್ರಜ್ಞಾನ ಕೃಷಿ ಮಾಡುವ ವಿಧಾನವನ್ನೇ ಹೇಗೆಲ್ಲ ಬದಲಾಯಿಸಬಹುದು ಅಲ್ವಾ? ಈ ಬಗ್ಗೆ ಯೋಚಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಇಂಥದೇ ಉಪಯುಕ್ತ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಕೃಷಿಯಲ್ಲಿ ಹೊಸತನವನ್ನು ಅಳವಡಿಸಿಕೊಳ್ತಾ ಇರೋಣ.